5 ವರ್ಷ ನಾನೇ ಸಿಎಂ ಅಂತಿರುವಂತಹ ಸಿಎಂ ಸಿದ್ದರಾಮಯ್ಯ ಡಿಕೆ ತಂತ್ರಗಳಿಗೆ ಪ್ರತಿತಂತ್ರ ಹೂಡ್ತಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಹೂಡ್ತಿರೋ ಪ್ರತಿತಂತ್ರಗಳೇನು ಅನ್ನೋದನ್ನೇ ವಿವರವಾಗಿ ತೋರಿಸ್ತೀವಿ ನೋಡಿ. ಕ್ಷಿಪ್ರ ಬೆಳವಣಿಗೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಬೆಳವಣಿಗೆಗಳಾಗ್ತಿವೆ. ಏನೇ ಆಗ್ಲಿ ಸಿಎಂ ಆಗ್ಲೇಬೇಕೆಂದು ಡಿಸಿಎಂ ಡಿಕೆ ನಾನಾ ತಂತ್ರಗಳನ್ನ ಹುಡುಕಿದ್ರೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಡ್ತಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ರಾಜಕೀಯ ಗರಿಗೆದರಿದೆ. ಅದು ಯಾವಾಗ ಡಿಸಿಎಂ ಡಿಕೆ ಅಸಲಿ ಆಟ ಶುರು ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಆಪ್ತ ಸಚಿವರ ಜೊತೆ ಸಭೆ ಮೇಲೆ ಸಭೆ ಮಾಡ್ತಿದ್ದಾರೆ. ನಿನ್ನೆ ಸಚಿವರ ಜೊತೆ ಡಿನ್ನರ್ ಮೀಟಿಂಗ್ ಮಾಡಿದ್ದ ಸಿದ್ದರಾಮಯ್ಯ ಇಂದು ಕೂಡ ಸಿಎಂ ನಿವಾಸದಲ್ಲಿ ಹೈ ಲೆವೆಲ್ ಸಭೆ ಮಾಡಿದ್ದಾರೆ. ಮುಂದಿನ ರಾಜಕೀಯ ನಡೆಯ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಇದರ ನಡುವೆ ಸಿದ್ದರಾಮಯ್ಯ ಬಣ ಎಐಸಿಸಿ ಪತ್ರಿಕಾ ಪ್ರಕಟಣೆಯನ್ನೇ ದಾಳವಾಗಿ ಉರುಳಿಸಿದೆ. 2023ರ ಮೇ 18ರಂದು ಸಿಎಂ ಡಿಸಿಎಂ ನಿಯೋಜನೆ ವೇಳೆ ಎಐಸಿಸಿ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿತ್ತು. ಲೋಕಸಭಾ ಚುನಾವಣೆವರೆಗೂ ಡಿಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ ಎನ್ನಲಾಗಿತ್ತು. ಆದ್ರೀಗ ಚುನಾವಣೆ ಬಳಿಕವೂ ಡಿಕೆ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಬಗ್ಗೆ ಸಿಎಂ ಬಣ ಪ್ರಶ್ನೆ ಎತ್ತಿದೆ. ಇದೇ ಪತ್ರವನ್ನ ಇಟ್ಕೊಂಡು ಗುರುವಾರ ಮಾತನಾಡಿದ್ದ ಮಾಜಿ ಸಚಿವ ಕೆಎನ್ ರಾಜಣ್ಣ ಎಐಸಿಸಿ ನೋಟ್ನಲ್ಲಿ ಏನಿದೆ ಅಂತ ಪ್ರಶ್ನಿಸಿದ್ರು. ಆಯ್ತಪ್ಪ, ಈ ಎಐಸಿಸಿ ನಲ್ಲಿ ಒಂದು ಲೆಟರ್ ನೀವೆಲ್ಲ ಓದಿದಿರೋ ನೋಡಿದಿರೋ, ತೋರಿಸ್ತೀನಿ ನಿಮಗೆ. ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರು. ಆಫ್ಟರ್ ದಟ್ ಅದೇ ಲೆಟರ್ ಅಲ್ಲಿ ಎಐಸಿಸಿ ಕಮ್ಯುನಿಕೇಶನ್ ಅಲ್ಲಿ ಏನಿದೆ, ಡಿ ಕೆ ಶಿವಕುಮಾರ್ ವಿಲ್ ಬಿ ದಿ ಲೋನ್ ಡಿಸಿಎಂ, ಹಿ ವಿಲ್ ಕಂಟಿನ್ಯೂ ಅಪ್ ಟು ದಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಹೇಳಿದ್ರು. ರೈಟಿಂಗ್ ನಲ್ಲಿ ಇದೆ. ಅದು ಫಾಲೋ ಆಗಿದೆಯಾ? ಬೇರೆಯವ್ರನ್ನ ಕೇಳಬೇಕಾದ್ರೆ ಅವರು ನಡ್ಕೋಬೇಕಲ್ಲ. ಅದು ರೈಟಿಂಗ್ ನಲ್ಲಿ ಇರುವಂತ. ಇದೇನು 30 ತಿಂಗಳಾಗಿತ್ತು 20 ತಿಂಗಳಾಗಿತ್ತು ಅಂತೇಳಿ ಇದೇನು ಎಲ್ಲೂ ಕೂಡ ರೈಟಿಂಗ್ ನಲ್ಲೂ ಇಲ್ಲ. ಅದು ಯಾರ್ಯಾರು ಮಾತಾಡ್ಕೊಂಡವ್ರೋ ನಮ್ಗೆ ಯಾರಿಗೂ ಗೊತ್ತೂ ಇಲ್ಲ. ಮೊದಲು ಏನೆಲ್ಲ ಇದೆ ನಾನು ಅದನ್ನು ನಡ್ಕೋಬೇಕು, ಆಮೇಲೆ ಇನ್ನೊಬ್ಬರನ್ನ ಕೇಳಬೇಕು. ನಾವು ನಡ್ಕೊಳ್ಳೋದೇನೆ ಇನ್ನೊಬ್ಬರು ನೀನು ಮಾತ್ರ ಸತ್ಯ ಹರಿಶ್ಚಂದ್ರ ಆಗು, ನಾನು ಮಾತ್ರ ಭ್ರಷ್ಟ ಇರ್ತೀನಿ ಅಂತ ಹೇಳಕ್ಕಾಗ್ತದ? ಎಲ್ಲರೂ ಸತ್ಯ ಹರಿಶ್ಚಂದ್ರ ಆಗಬೇಕು ಅಂತಕ್ಕಂಥದ್ದು ನಾನು ಬಯಸ್ತೇನೆ. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಆಪ್ತ ಶಾಸಕರು ದೌಡಾಯಿಸುತ್ತಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ನಡುವೆ ಶಾಸಕರು ಹೈರಾಣಾಗಿದ್ದಾರೆ. ಇಬ್ಬರನ್ನು ಬಿಡಲಾಗದೆ ಎರಡೂ ಬಣದ ಶಾಸಕರಿಗೆ ಧರ್ಮ ಸಂಕಟ ಎದುರಾಗಿದೆ. ನಿನ್ನೆ ಡಿಕೆ ಭೇಟಿಯಾಗಿದ್ದ ಯೋಗೇಶ್ವರ್, ಶ್ರೀನಿವಾಸ್ ಮಾನೆ, ಯಾಶೀರ್ ಪಠಾಣ್ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೊತ್ತಿರುವ ಬಣ ಬಡಿದಾಟದ ಗೊಂದಲಕ್ಕೆ ಇವತ್ತೇ ತೆರೆ ಬೀಳುತ್ತೆ ಎನ್ನಲಾಗ್ತಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇಂದು ರಾತ್ರಿ 8 ಗಂಟೆ ವೇಳೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಲಿದ್ದಾರೆ. ಈ ವೇಳೆ ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆಯ ಬಗ್ಗೆ ಖರ್ಗೆ ಚರ್ಚಿಸಲಿದ್ದಾರೆ. ರಾಹುಲ್ ಗಾಂಧಿ ಸಂದೇಶವನ್ನ ಹೊತ್ತು ಮಲ್ಲಿಕಾರ್ಜುನ್ ಖರ್ಗೆ ಬಂದಿದ್ದಾರೆಂದು ಹೇಳಲಾಗ್ತಿದ್ದು, ಸಂಪುಟ ಪುನರ್ರಚನೆಯೋ ನಾಯಕತ್ವ ಬದಲಾವಣೆಯೋ ಎಂಬ ಹೈಕಮಾಂಡ್ ತೀರ್ಮಾನದ ಬಗ್ಗೆ ಸುಳಿವು ನೀಡುತ್ತಾರೆ ಎನ್ನಲಾಗಿದೆ. ಸಿಎಂ ಡಿಸಿಎಂ ಬಣ ಬಡಿದಾಟದ ನಡುವೆಯೇ ಮುಖಾಮುಖಿಯಾಗಿದ್ದಾರೆ. ಮತ್ಸ್ಯ ಮೇಳ ಕಾರ್ಯಕ್ರಮದಲ್ಲಿ ಇಬ್ಬರು ಭಾಗಿಯಾಗಿದ್ದಾರೆ. ವೇದಿಕೆಯ ಮೇಲೆ ಅಕ್ಕಪಕ್ಕ ಕೂತಿರುವ ಸಿಎಂ ಡಿಸಿಎಂ ಗುಸುಗುಸು ಚರ್ಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.